ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ, ಸಡಗರ ಎಲ್ಲವೂ ಕೂಡ ಜೋರಾಗಿತ್ತು. ಪರೇಡ್ನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ದನ್ನ ಜಗತ್ತಿಗೆ ತೋರಿಸಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕರ್ತವ್ಯ ಪಥದಲ್ಲಿ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ ಧ್ವಜ ಸೇನಾ ಶಕ್ತಿ ಪ್ರದರ್ಶನ. ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಗಮನ ಸೆಳೆದಿದ್ದೆ ಆಪರೇಷನ್ ಸಿಂಧೂರ. ಪರೇಡ್ ಆರಂಭವಾಗಿದ್ದೆ ಆಪರೇಷನ್ ಸಿಂಧೂರದ ಈ ಧ್ವಜದ ಮೂಲಕ. ಕರ್ತವ್ಯ ಪಥದಲ್ಲೂ ಆಪರೇಷನ್ ಸಿಂಧೂರದ ತುಕಡಿಯ ಪಥಸಂಚಲನ ನಡೆಸಲಾಯಿತು. Bombay Engineers Group Army Service Corps South and Army Medical Corps, led by Major Anjum Gorka, going past the saluting base. ತುಕಡಿಯ ನೆತ್ತಿಯ ಮೇಲೆ ಪಾಕ್ ನೆಲೆಗಳನ್ನು ಪುಡಿಗಟ್ಟಿದ 2 ರಫೇಲ್, 2 ಸುಖೋಯ್ 35, 2 ಮಿಗ್, 1 ಜಾಗ್ವಾರ್ ಫೈಟರ್ ಹಾರಾಟ. Operation Sindoor, victory through joining, symbolizing the collective strength, unity and integration of the Indian Army. ನಂತರ ಕಂಡುಬಂದಿದ್ದೆ ಪಾಕಿಸ್ತಾನವನ್ನ ನಿದ್ರೆಯಲ್ಲೂ ಬೆಚ್ಚಿ ಬೀಳಿಸಿದ್ದ ಬ್ರಹ್ಮೋಸ್ and the BrahMos weapon system. Lieutenant Mehak Bhati is leading the Suryastra Universal Rocket Launcher System. ಬ್ರಹ್ಮೋಸ್ ಸಾಗುತ್ತಿರುವಾಗ ಅದರ ಪರಿಣಾಮವನ್ನ ಅತಿಥಿಗಳಿಗೆ ಪ್ರಧಾನಿ ಮೋದಿ ಹಂಚಿಕೊಂಡ್ರು. ಬಳಿಕ ಕಾಣಿಸಿಕೊಂಡಿದ್ದು ಆಕಾಶ್ ಮಿಸೈಲ್ ಸಿಸ್ಟಮ್. ಇದು ಕೇವಲ 50 ಸೆಕೆಂಡ್ಗಳಲ್ಲಿ ಪಾಕ್ನ ರಡಾರ್ ಕಮಾಂಡ್ಗಳನ್ನು ಪುಡಿಗಟ್ಟಿತ್ತು. ರಣರಂಗದಲ್ಲಿ ಪಾಕ್ ನಿಸ್ತೇಜವಾಗಲು ಆಕಾಶ್ ಪ್ರಹಾರವೇ ಕಾರಣ. Akash, India's first indigenously developed surface-to-air missile system, designed to counter a wide spectrum of aerial theaters. ಗಮನ ಸೆಳೆದ ಆಪರೇಷನ್ ಸಿಂಧೂರ ಟ್ಯಾಬ್ಲೋ. ಆಪರೇಷನ್ ಸಿಂಧೂರ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಲಾಯಿತು. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ದೃಶ್ಯ ಎಲ್ಲರ ಕಣ್ಮನ ಸೆಳೆಯಿತು. ಕೊನೆಯಲ್ಲಿ ಕಾಣಿಸಿದ್ದು ರಫೇಲ್ ಜೆಟ್ಗಳ ಆರ್ಭಟ. Mission led by Captain Akshay Kumar Raja. ವಜ್ರಾಂಗ ಫಾರ್ಮೇಷನ್ ನಲ್ಲಿ 6 ರಫೇಲ್ ಜೆಟ್ಗಳು ಗಂಟೆಗೆ 900 ಕಿಲೋಮೀಟರ್ ವೇಗದಲ್ಲಿ ಹಾರಾಟ ಮಾಡಿದ್ದು ಸೇರಿದ್ದ ಎಲ್ಲರನ್ನೂ ಮನಸೂರೆಗೊಳಿಸಿತ್ತು. Vajrang led by Group Captain Arun Kumar. ಬ್ಯೂರೋ ರಿಪೋರ್ಟ್. ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ, ಸಡಗರ ಎಲ್ಲವೂ ಕೂಡ ಜೋರಾಗಿತ್ತು. ಪರೇಡ್ನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ದನ್ನ ಜಗತ್ತಿಗೆ ತೋರಿಸಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕರ್ತವ್ಯ ಪಥದಲ್ಲಿ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ ಧ್ವಜ ಸೇನಾ ಶಕ್ತಿ ಪ್ರದರ್ಶನ. ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಗಮನ ಸೆಳೆದಿದ್ದೆ ಆಪರೇಷನ್ ಸಿಂಧೂರ. ಪರೇಡ್ ಆರಂಭವಾಗಿದ್ದೆ ಆಪರೇಷನ್ ಸಿಂಧೂರದ ಈ ಧ್ವಜದ ಮೂಲಕ. ಕರ್ತವ್ಯ ಪಥದಲ್ಲೂ ಆಪರೇಷನ್ ಸಿಂಧೂರದ ತುಕಡಿಯ ಪಥಸಂಚಲನ ನಡೆಸಲಾಯಿತು. Bombay Engineers Group Army Service Corps South and Army Medical Corps, led by Major Anjum Gorka, going past the saluting base. ತುಕಡಿಯ ನೆತ್ತಿಯ ಮೇಲೆ ಪಾಕ್ ನೆಲೆಗಳನ್ನು ಪುಡಿಗಟ್ಟಿದ 2 ರಫೇಲ್, 2 ಸುಖೋಯ್ 35, 2 ಮಿಗ್, 1 ಜಾಗ್ವಾರ್ ಫೈಟರ್ ಹಾರಾಟ. Operation Sindoor, victory through joining, symbolizing the collective strength, unity and integration of the Indian Army. ನಂತರ ಕಂಡುಬಂದಿದ್ದೆ ಪಾಕಿಸ್ತಾನವನ್ನ ನಿದ್ರೆಯಲ್ಲೂ ಬೆಚ್ಚಿ ಬೀಳಿಸಿದ್ದ ಬ್ರಹ್ಮೋಸ್ and the BrahMos weapon system. Lieutenant Mehak Bhati is leading the Suryastra Universal Rocket Launcher System.
ಬ್ರಹ್ಮೋಸ್ ಸಾಗುತ್ತಿರುವಾಗ ಅದರ ಪರಿಣಾಮವನ್ನ ಅತಿಥಿಗಳಿಗೆ ಪ್ರಧಾನಿ ಮೋದಿ ಹಂಚಿಕೊಂಡ್ರು. ಬಳಿಕ ಕಾಣಿಸಿಕೊಂಡಿದ್ದು ಆಕಾಶ್ ಮಿಸೈಲ್ ಸಿಸ್ಟಮ್. ಇದು ಕೇವಲ 50 ಸೆಕೆಂಡ್ಗಳಲ್ಲಿ ಪಾಕ್ನ ರಡಾರ್ ಕಮಾಂಡ್ಗಳನ್ನ ಪುಡಿಗಟ್ಟಿತ್ತು. ರಣರಂಗದಲ್ಲಿ ಪಾಕ್ ನಿಸ್ತೇಜವಾಗಲು ಆಕಾಶ್ ಪ್ರಹಾರವೇ ಕಾರಣ. Akash, India's first indigenously developed surface-to-air missile system, designed to counter a wide spectrum of aerial theaters. ಗಮನ ಸೆಳೆದ ಆಪರೇಷನ್ ಸಿಂಧೂರ ಟ್ಯಾಬ್ಲೋ. ಆಪರೇಷನ್ ಸಿಂಧೂರ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಲಾಯಿತು. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ದೃಶ್ಯ ಎಲ್ಲರ ಕಣ್ಮನ ಸೆಳೆಯಿತು. ಕೊನೆಯಲ್ಲಿ ಕಾಣಿಸಿದ್ದು ರಫೇಲ್ ಜೆಟ್ಗಳ ಆರ್ಭಟ. Mission led by Captain Akshay Kumar Raja. ವಜ್ರಾಂಗ ಫಾರ್ಮೇಷನ್ ಅಲ್ಲಿ 6 ರಫೇಲ್ ಜೆಟ್ಗಳು ಗಂಟೆಗೆ 900 ಕಿಲೋಮೀಟರ್ ವೇಗದಲ್ಲಿ ಹಾರಾಟ ಮಾಡಿದ್ದು ಸೇರಿದ್ದ ಎಲ್ಲರನ್ನೂ ಮನಸೂರೆಗೊಳಿಸಿತ್ತು. Vajrang led by Group Captain Arun Kumar. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ, ಸಡಗರ ಎಲ್ಲವೂ ಕೂಡ ಜೋರಾಗಿತ್ತು. ಪರೇಡ್ನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ದನ್ನ ಜಗತ್ತಿಗೆ ತೋರಿಸಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕರ್ತವ್ಯ ಪಥದಲ್ಲಿ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ ಧ್ವಜ ಸೇನಾ ಶಕ್ತಿ ಪ್ರದರ್ಶನ. ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಗಮನ ಸೆಳೆದಿದ್ದೆ ಆಪರೇಷನ್ ಸಿಂಧೂರ. ಪರೇಡ್ ಆರಂಭವಾಗಿದ್ದೆ ಆಪರೇಷನ್ ಸಿಂಧೂರದ ಈ ಧ್ವಜದ ಮೂಲಕ. ಕರ್ತವ್ಯ ಪಥದಲ್ಲೂ ಆಪರೇಷನ್ ಸಿಂಧೂರದ ತುಕಡಿಯ ಪಥಸಂಚಲನ ನಡೆಸಲಾಯಿತು. Bombay Engineers Group Army Service Corps South and Army Medical Corps, led by Major Anjum Gorka, going past the saluting base. ತುಕಡಿಯ ನೆತ್ತಿಯ ಮೇಲೆ ಪಾಕ್ ನೆಲೆಗಳನ್ನು ಪುಡಿಗಟ್ಟಿದ 2 ರಫೇಲ್, 2 ಸುಖೋಯ್ 35, 2 ಮಿಗ್, 1 ಜಾಗ್ವಾರ್ ಫೈಟರ್ ಹಾರಾಟ. Operation Sindoor. Victory through jointness. Symbolizing the collective strength, unity and integration of the Indian Army. ನಂತರ ಕಂಡುಬಂದಿದ್ದೆ ಪಾಕಿಸ್ತಾನವನ್ನ ನಿದ್ರೆಯಲ್ಲೂ ಬೆಚ್ಚಿ ಬೀಳಿಸಿದ ಬ್ರಹ್ಮೋಸ್. And the BrahMos weapon system. Lieutenant Mehak Bhati is leading the Suryastra Universal Rocket Launcher System. ಬ್ರಹ್ಮೋಸ್ ಸಾಗುತ್ತಿರುವಾಗ ಅದರ ಪರಿಣಾಮವನ್ನ ಅತಿಥಿಗಳಿಗೆ ಪ್ರಧಾನಿ ಮೋದಿ ಹಂಚಿಕೊಂಡ್ರು. ಬಳಿಕ ಕಾಣಿಸಿಕೊಂಡಿದ್ದು ಆಕಾಶ್ ಮಿಸೈಲ್ ಸಿಸ್ಟಮ್. ಇದು ಕೇವಲ 50 ಸೆಕೆಂಡ್ಗಳಲ್ಲಿ ಪಾಕ್ನ ರಡಾರ್ ಕಮಾಂಡ್ಗಳನ್ನ ಪುಡಿಗಟ್ಟಿತ್ತು. ರಣರಂಗದಲ್ಲಿ ಪಾಕ್ ನಿಸ್ತೇಜವಾಗಲು ಆಕಾಶ್ ಪ್ರಹಾರವೇ ಕಾರಣ. Akash, India's first indigenously developed surface-to-air missile system, designed to counter a wide spectrum of aerial theaters. ಗಮನ ಸೆಳೆದ ಆಪರೇಷನ್ ಸಿಂಧೂರ ಟ್ಯಾಬ್ಲೋ. ಆಪರೇಷನ್ ಸಿಂಧೂರ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಲಾಯಿತು. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ದೃಶ್ಯ ಎಲ್ಲರ ಕಣ್ಮನ ಸೆಳೆಯಿತು. ಕೊನೆಯಲ್ಲಿ ಕಾಣಿಸಿದ್ದು ರಫೇಲ್ ಜೆಟ್ಗಳ ಆರ್ಭಟ. Mission led by Captain Akshay Kumar Raja. ವಜ್ರಾಂಗ ಫಾರ್ಮೇಷನ್ ಅಲ್ಲಿ 6 ರಫೇಲ್ ಜೆಟ್ಗಳು ಗಂಟೆಗೆ 900 ಕಿಲೋಮೀಟರ್ ವೇಗದಲ್ಲಿ ಹಾರಾಟ ಮಾಡಿದ್ದು ಸೇರಿದ್ದ ಎಲ್ಲರನ್ನೂ ಮನಸೂರೆಗೊಳಿಸಿತ್ತು. Vajrang led by Group Captain Arun Kumar. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.